ಹಾಯ್ ಎವ್ರಿವನ್, ವೆಲ್ಕಮ್ ಟು ಉನ್ನತ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ನಾನು 2 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು 15ರಿಂದ 8, ಇನ್ನೊಂದು 15 ಮಧ್ಯದಲ್ಲಿ 3 ಚುಕ್ಕೆ, 3 ಲೈನು 15 ಬಂದು ಆಮೇಲೆ 3 ತನಕ ಸಮ ಚುಕ್ಕೆ ಇಡುವಂಥದ್ದು. ಇದು ಬಟರ್ಫ್ಲೈದು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡೋಕ್ಕೆ. ಸೊ ಇದು 15ರಿಂದ 8. ನಾನಿದನ್ನು ಇಲ್ಲಿ ಬರೀತಿದ್ದೀನಿ 15ರಿಂದ 8. ಈಗ 15ರಿಂದ 8 ನಾನು ಚುಕ್ಕೆ ಇಟ್ಕೊಂಡಿದ್ದೀನಿ. ಮೊದಲನೇದು ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಈಗ ಇದು ಬಟರ್ಫ್ಲೈಸು, ಎಲ್ಲ ಕಡೆಗೂ ಬಟರ್ಫ್ಲೈ ಬರುತ್ತೆ, ಮಿಡಲಲ್ಲಿ ಒಂದು ಫ್ಲವರ್ ಬರುತ್ತೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಎಡ್ಜು ಇಲ್ಲಿ ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೇಗೆ ಅಂತ ಅಂದರೆ ಇಲ್ಲಿಂದ 1 2 3 4 ಚುಕ್ಕೆಗೆ ಒಟ್ಟು 3 ಥರ ಹಿಂಗೆ ಕರ್ವಿ ಲೈನ್ ಹಾಕೋಣ. ಇದು ಬಟರ್ಫ್ಲೈದು ಮಿಡಲ್ ಬಾಡಿ ಆಗುತ್ತೆ, ಹಿಂಗೆ ಈ ಥರ ಹಾಕೋಣ. ಅದಾದಮೇಲೆ ಈ ಕೊನೆಯದಿರುತ್ತಲ್ಲ ಇಲ್ಲಿಗೆ ಹೀಗೆ ಈ ಕಡೆ ತಗೊಳ್ಬೇಕು. ಆಮೇಲೆ ಮತ್ತೆ ಒಳಗಡೆ ಹೋಗಬೇಕು, ಹೀಗೆ ಬಂದು ಮತ್ತು ಮೇಲ್ಗಡೆಗೆ ಇಲ್ಲಿಂದ 1 ಇಲ್ಲಿಗೆ 2 ಚುಕ್ಕೆಗೆ ಹೀಗೆ ಇಲ್ಲಿಗೆ ಬರಬೇಕು. ಹೀಗೆ ಅದೇ ಥರ ಇಲ್ಲೂ ಕೂಡ ಈ ಥರ ಬರುತ್ತೆ. ಆಮೇಲೆ ಇದನ್ನು ಇಲ್ಲಿಗೆ ಮಿಡಲ್ ಈ ಪಾರ್ಟಿಗೆಲ್ಲ ಇಲ್ಲಿಗೆ ಜಾಯಿನ್ ಮಾಡಬೇಕು. ಹೀಗೆ ಈ ಥರ ಜಾಯಿನ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಇದು ಇಲ್ಲಿಗೆ ಆ್ಯಂಟೆನ ಬರೆಯೋಣ. ಹೀಗೆ ಈ ಚುಕ್ಕೆಗೆ 2 ಚುಕ್ಕೆಗೆ ಹೀಗೆ ಆ್ಯಂಟೆನ ಬರುತ್ತೆ. ಸೊ ಇಷ್ಟು ಒಂದು ಬಟರ್ಫ್ಲೈ ಆಯಿತು. ಅದೇ ಥರ ಎಲ್ಲ ಕಡೆಗೂ ಕೂಡ ಬರ್ಕೊಂಡು ಬರೋಣ. ಈಗ ಎಲ್ಲ ಬಟರ್ಫ್ಲೈಗಳು ಆಯಿತು. ಈಗ ಸೈಡಿಗೆ ಏನಾದರೂ ಇಲ್ಲಿ ಉಳಿದಿರೋವಂಥ ಚಿಕ್ಕೆಗೆ ಏನಾದರೂ ಡಿಸೈನ್ ಮಾಡಿ ಮಧ್ಯದಲ್ಲಿ ಒಂದು ಫ್ಲವರ್ ಥರ ಮಾಡೋಣ. ಈ ಉಳಿದಿರೋ ಚಿಕ್ಕೆನಲ್ಲಿ ಇವಾಗ ನಾನು ಈ ಥರ ಒಂದು ಹಾರ್ಟ್ ಹಾಕ್ಕೊತೀನಿ. ಲೀಫ್ ಅಂತನಾದರೂ ಅನ್ಬೋದು ಅಥವಾ ಹಾರ್ಟ್ ಥರನಾದರೂ. ಇದಕ್ಕಿವಾಗ ಬಳ್ಳಿ ಥರ ಮಾಡುವ. ನಿಮಗೇನು ಇಷ್ಟ ಬರುತ್ತೋ ಈ ಚುಕ್ಕೆಗಳಲ್ಲಿ ಆ ಥರ ಡಿಸೈನ್ ಮಾಡ್ಕೋಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೆ. ಈಗ ಇಷ್ಟು ಸೈಡಿಂದ ಆಯಿತು. ಮಿಡಲಲ್ಲಿ ಹೇಗೆ ಹಾಕೋದು ಅಂದರೆ ಇಲ್ಲಿಗೆ ಇವಾಗ ಮಿಡಲ್ ಚುಕ್ಕೆ ಇದು ಇಲ್ಲಿಗೆ ಪದ್ಮ ಬರಿತೀವಲ್ಲ ಆ ಥರನೇ ನಾವು ಫಸ್ಟು ಈ ಚುಕ್ಕೆಗಳನ್ನ ಸೇರಿಸ್ಕೊಂಡ್ಬಿಡೋಣ. ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ನೋಡಿ ಈಗ ಇಲ್ಲಿಂದ ಒಂದೊಂದೇ ಚುಕ್ಕೆಗೆ ಮುಂದೆ ತೊಗೊಂಡು ಬರೋಣ. ಒಂದೊಂದು ಸಿಂಗಲ್ ಚುಕ್ಕೆ ಇದು ಹೀಗೆ ಜೋಡಿಸ್ಕೊಂಡು ಆಮೇಲೆ ಇದಿರುತ್ತಲ್ಲ ಇದನ್ನು ಈ 3 ಚುಕ್ಕೆಗೆ ಜಾಯಿನ್ ಮಾಡ್ತಾ ಬರಬೇಕು. ಹೀಗೆ ಎಲ್ಲ ಕಡೆಗೂ 3 ಚುಕ್ಕೆಗೆ ಹೀಗೆ. ಇದು ಸೇರಿ 4, ಬಟ್ ಆದರೆ ಅಲ್ಲಿ ಮಿಕ್ಕಿರೋದು 3 ಚುಕ್ಕೆಗೆ ಜಾಯಿನ್ ಮಾಡಬೇಕು. ಹೀಗೆ ಇದಿಷ್ಟು ಜಾಯಿನ್ ಆದಮೇಲೆ ಈಗ ಇಲ್ಲಿ ನಾವು ಇಲ್ಲಿಗೆ ಜಾಯಿನ್ ಮಾಡೋಣ. ಹೇಗೆ ಅಂತಂದರೆ ಹೀಗೆ
ಈ ಥರ ಜಾಯಿನ್ ಮಾಡೋಣ. ಈಗ ಎಲ್ಲ ಕಡೆಗೂ ಇಲ್ಲಿ ಒಂದೊಂದು ಚುಕ್ಕೆ ಉಳಿಯುತ್ತೆ. ಈ ಚುಕ್ಕೆಗೆ ಬರೀ ಸರ್ಕಲ್ ಆದರೂ ಹಾಕ್ಬೋದು, ಅಥವಾ ಏನಾದರೂ ಇಲ್ಲಿಂದ ಏನಾದರೂ ಜಾಯಿನ್ ಆದರೂ ಮಾಡ್ಬೋದು. ನಾನು ಸುಮ್ಮನೆ ಬಳ್ಳಿ ಥರ ಇಲ್ಲಿಂದ ಜಾಯಿನ್ ಮಾಡ್ತೀನಿ. ಇದು ಮೊದಲನೇ ರಂಗೋಲಿ ಆಯಿತು. ಇದು ಎರಡನೇ ರಂಗೋಲಿ. ಇದು ಯಾವ ಥರ ಚುಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ಈ 1 2 3 ಲೈನ್ ಕೂಡ 15 ಚುಕ್ಕೆನೇ ಇದೆ. ಅದಾದಮೇಲೆ ಆ ಕಡೆ ಈ ಕಡೆ ಚುಕ್ಕೆ ಬಿಡ್ತಾ ಸಮ ಚುಕ್ಕೆ ಇಟ್ಕೊಳ್ತಾ 3 ಚುಕ್ಕಿ ಬರೋವರೆಗೂ ಸ್ಟಾಪ್ ಮಾಡಬೇಕು. 3 ಚುಕ್ಕಿ ಬಂದಿದ ತಕ್ಷಣ ಇಲ್ಲಿ ಸ್ಟಾಪ್ ಮಾಡಬೇಕು. ಅದೇ ಥರ ಈ ಕಡೆಗೂ ಕೂಡ ಹೇಗೆ ಅಂತಂದರೆ, ಇಲ್ಲಿ 15 15 15, ಇಲ್ಲಿ 13 ಬರುತ್ತೆ. ಆ ಥರ 13 11 9 7 5 3 ಆ ಥರ ಬರುತ್ತೆ. ಇದು ಈ ಥರ ಇಟ್ಕೊಳ್ಳೋದು. ಈಗ ಇದು ಹೇಗೆ ಅಂತಂದರೆ, ಇದು 4 ಕಡೆಗೂ ಕಳಸ ಬರುತ್ತೆ. ಸೊ ಕಳಸ ಫಸ್ಟು ಬರೆಯೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾನು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಕೆಳಗಡೆಯಿಂದ ಇಲ್ಲಿ 3 ಚುಕ್ಕೆಗೆ ಫಸ್ಟು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ 3 ಚುಕ್ಕೆಗೆ ಲೈನ್ ಹಾಕ್ಕೊಂಡ್ಮೇಲೆ ಈ ಮಿಡಲ್ ಚುಕ್ಕೆ ಮಿಡಲ್ ಮತ್ತೊಂದು ಲೈನ್ ಇರುತ್ತಲ್ಲ, ಈ ಲೈನ್ನ ಬಿಟ್ಬಿಟ್ಟು ಮತ್ತೆ ಮೇಲ್ಗಡೆಗೆ ಇದೇ ಸಮ 3 ಚುಕ್ಕೆಗೆ ಮತ್ತೊಂದು ಲೈನು ಹಾಕ್ಕೊಳ್ಳೋಣ. ಹೀಗೆ ಆವಾಗ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ ಇದು ಸಮ ಇದೆ ಇದು ಅಂತ. ಸೊ ಅದಾದಮೇಲೆ ಈ ಚುಕ್ಕೆ ಉಳಿದಿರುತ್ತಲ್ಲ, ಈ ಚುಕ್ಕೆಗೆ ಇದಕ್ಕೆ ಹೀಗೆ ಜಾಯಿನ್ ಮಾಡಬೇಕು. ಅದೇ ಥರ ಹೀಗೆ ಜಾಯಿನ್ ಮಾಡಿದಾಗ ಇಲ್ಲಿ 3 ಚುಕ್ಕೆ ಉಳಿಯುತ್ತೆ. ಇದನ್ನಿವಾಗ ಹೀಗೆ ಇದು ಕಳಸದ್ದು ಕೆಳಗಡೆ ತಂಬಿಗೆ ಅಥವಾ ಕೊಡ ಆ ಥರದ್ದು ಬರುತ್ತಲ್ಲ, ಆ ಥರದ್ದಿದು. ಇದಾದಮೇಲೆ ಏನು ಮಾಡ್ತೀವಿ ಅಂತಂದರೆ, ಈ ಕಡೆ ತುದಿಗೆ ಹೀಗೆ ಲೈನ್ ಹಾಕ್ಕೊಳ್ತೀವಿ. ಸೊ ಮತ್ತು ಇದಿಷ್ಟನ್ನು ಕೂಡ ಜಾಯಿನ್ ಮಾಡ್ತೀವಿ. ಸೊ ಕೊಡೋದು ಮೇಲ್ಗಡೆ ಭಾಗ ಆಯಿತು. ಇದು ಇವಾಗ ತೆಂಗಿನಕಾಯಿ ಥರ ಮೇಲ್ಗಡೆಗೆ ಹೀಗೆ ಈ ಥರ ಬರುತ್ತೆ. ಆಮೇಲೆ ಈ ಥರ ಇಷ್ಟು ನಮಗೆ ಕಳಸ ಥರ ಆಯ್ತು. ಈಗ ಇಲ್ಲಿ ಮಿಡಲ್ ಚಿಕ್ಕೆ ಬೀಳ್ತಿರೋದು ನೀವು ಸರ್ಕಲ್ ಆದರೂ ಹಾಕ್ಬೋದು, ಅಥವಾ ನಾನು ಈ ಥರ ಹಾಕಿದ್ದೀನಿ. ಸೊ ಮತ್ತು ಇಲ್ಲಿಗೂ ಅಷ್ಟೇ, ಇಲ್ಲಿಗೂ ಸರ್ಕಲ್ ಹಾಕ್ಬೋದು. ಇದೇ ಥರ 4 ಕಡೆಗೆ ಬರ್ಕೊಳುತ್ತಂತೆ. ಸೊ ಇದು 4 ಕಡೆಗೂ ಕೂಡ ಏನಾಯಿತು, ಚೆನ್ನಾಗಿ ಕಳಸಗಳು ಬಂತು. ಈಗ ನೆಕ್ಸ್ಟ್ ಸೈಡಿಗೆ ಏನು ಬರೆಯೋದು ಅಂತ ನೋಡುವ. ಇಲ್ಲೆಲ್ಲ ಇವಾಗ ಉಳಿದಿದೆ ಅಲ್ಲ, ಇದಕ್ಕೆ ಯಾವ ಥರ ಬೇಕಾದ್ರೂ ಡೆಕೋರೇಷನ್ ಮಾಡ್ಬೋದು. ನಾನು ಸುಮ್ಮನೆ ಒಂದು ಲೀಫು ಮತ್ತು ಒಂದು ಮೇಲ್ಗಡೆಗೆ ಒಂದು ಲೀಫ್ ಬರೆಯೋಕ್ಕೆ ಮಾಡ್ತಾಯಿದ್ದೀನಿ. ಸೊ ಇದು 4 ಚುಕ್ಕೆಗೆ ಹೀಗೆ ಈ ಥರ ಮಾಡ್ಕೊಳ್ತಾನಂತೆ, ಈ ಥರ. ಈಗ ಇಲ್ಲಿ ಈ ಚುಕ್ಕೆನ ಸೇರಿಸ್ಕೋಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಹೀಗೆ ಈ ಥರ ಬರೀತಿದ್ದೀನಿ. ಸೊ ಇಷ್ಟ ಆಯ್ತು. ಇವಾಗ ಮಿಡಲಲ್ಲಿ ಒಂದು ಪದ್ಮ ಬರೆದು ಬಿಡೋಣ. ಇಷ್ಟ ಆಯಿತು. ಈಗ ಇದು ಚಿತ್ರ ಮತ್ತು ಅದು ಎರಡು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಕೂಡ ಮನೇಲಿ ಹಾಕಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.